ವಿಧಾನ ಪರಿಷತ್ ಪ್ರಚಾರ ಕಾರ್ಯದಲ್ಲಿ ರೇವಣ್ಣ ಭಾಗಿ. ರೇವಣ್ಣ ಕುಮಾರಸ್ವಾಮಿ ಮಧ್ಯೆ ಆಳವಾದ ಚರ್ಚೆ. ಜೈಲಿಗೆ ಹೋಗಿ ಬಂದರೂ ಯಾವುದೇ ಪರಿಣಾಮ ಆದಂತಿಲ್ಲ. ವಿಧಾನ ಪರಿಷತ್ ದಕ್ಷಿಣ ಕ್ಷೇತ್ರದ ಪ್ರಚಾರ ಕಾರ್ಯದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ತುಂಬಾ ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇದ್ದಾರೆ. 2 ದಿನಗಳಿಂದ ಅವರು ಆ ದಕ್ಷಿಣ ಭಾಗದ ಜಿಲ್ಲೆಗಳಿಗೆ ಓಡಾಡಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಇದೀಗ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ, ಸಿಎನ್ ಅಶ್ವಥ್ ನಾರಾಯಣ್ ಜೊತೆಗೆ ಜಿ.ಟಿ. ದೇವೇಗೌಡರು ಕೂಡ ಭಾಗಿಯಾಗಿರ್ತಾರೆ. ಹೀಗೆ ಒಂದು ಭಾಷಣ ನಡೀತಾ ಇರಬೇಕಾದ್ರೆ ರೇವಣ್ಣ ಮತ್ತು ಕುಮಾರಸ್ವಾಮಿ ಮಾತ್ರ ತುಂಬಾ ಡೀಪ್ ಡಿಸ್ಕಷನ್ ಅಲ್ಲಿ ಇರೋ ಹಾಗೆ ಕಾಣಿಸ್ತಾ ಇತ್ತು. ಇಬ್ಬರು ಕೂಡ ವೇದಿಕೆ ಮೇಲೆ ಕುಳಿತುಕೊಂಡು ಭಾಷಣವನ್ನ ಕೇಳಿಸಿಕೊಳ್ಳದೆ ಒಂದು ರೀತಿ ಗಹನ ಚರ್ಚೆಯಲ್ಲಿ ತೊಡಗಿಕೊಂಡಿದ್ರು. ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮರಿತಿಬ್ಬೇಗೌಡ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಕೆ ವಿವೇಕಾನಂದ ಅವರ ಮಧ್ಯೆ ನೇರವಾದ ಪೈಪೋಟಿ ಏರ್ಪಟ್ಟಿದೆ. ಇವತ್ತು ಮೈಸೂರು ನಗರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪ್ರಮುಖ ನಾಯಕರು ವಿವೇಕಾನಂದ ಪರ ಪ್ರಚಾರ ನಡೆಸಿದ್ರು. ದೃಶ್ಯಗಳಲ್ಲಿ ನಿಮಗೆ ಕಾಣುವ ಹಾಗೆ ವೇದಿಕೆ ಮೇಲೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಹೊಳೆ ನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ, ಮತ್ತೊಬ್ಬ ಶಾಸಕ ಜಿ.ಟಿ. ದೇವೇಗೌಡ ಆಸೀನರಾಗಿದ್ದಾರೆ. ಮಾಜಿ ಉನ್ನತ ಶಿಕ್ಷಣ ಸಚಿವ ಮತ್ತು ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ರವರು ಭಾಷಣವನ್ನ ಮಾಡ್ತಾ ಇದ್ದಾರೆ. ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಕೋರ್ಟ್ನಿಂದ ಜಾಮೀನು ಪಡೆದಿರುವ ರೇವಣ್ಣ ನಿನ್ನೆಯಿಂದಲೇ ತಮ್ಮನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲ ದಿನಗಳಷ್ಟು ಜೈಲಿನಲ್ಲಿ ಕಳೆದ ವಿಚಾರ ರೇವಣ್ಣನ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಕಾಣಿಸ್ತಾ ಇಲ್ಲ. ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಭಾಷಣದಲ್ಲಿ ಹೇಳ್ತಾ ಇದ್ರೆ, ಇತ್ತ ಕಡೆ ರೇವಣ್ಣ ತಮ್ಮ ಕಿರಿಯ ಸಹೋದರನೊಂದಿಗೆ ಒಂದು ರೀತಿ ಲೋಕಾಭಿರಾಮನಾಗಿ ಮಾತನಾಡ್ತಾ ಇದ್ರು. ಇನ್ನು ರೇವಣ್ಣನಿಗೆ ಜಾಮೀನು ಸಿಕ್ಕಿದ್ದು ಕುಮಾರಸ್ವಾಮಿ ಅವರನ್ನ ಕೊಂಚ ನಿರಳವಾಗಿಸಿದಂತೆ ಕಾಣಿಸ್ತಾ ಇತ್ತು.